ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ವಿಷಯದ ಬಗ್ಗೆ ಮಾತನಾಡೋಣ. ಅದೇ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆಲ್ಲ ಮ್ಯಾನೇಜ್ಮೆಂಟ್ ಬಗ್ಗೆ, ಮನೆಯ ಮ್ಯಾನೇಜ್ಮೆಂಟ್ ಹೀಗಿರಬೇಕು ಅಂತ. ಅದರಲ್ಲಿ ಪಾರ್ಟ್ 1 ನಾನು ವಿಚಾರವನ್ನು ಹೇಳಿದ್ದೆ. ಈಗ ಪಾರ್ಟ್ 2 ಅಲ್ಲಿ ಏನೇನು ಬರುತ್ತೆ ಅಂದರೆ, ಇಲ್ಲಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬರುತ್ತೆ. ಇದರಲ್ಲಿ ಇದನ್ನೇ ಯಾವ ರೀತಿಯಾಗಿ ನಾವು ಮಾಡ್ಬೋದು ಅಂತ ನೋಡಿ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಬೇಕು, ಯಾಕೆಂದರೆ ಅರ್ಥವಾಗಲ್ಲ. ಇದರಲ್ಲಿ ಪಾರ್ಟ್ 2 ಮತ್ತು ಪಾರ್ಟ್ 3 ಕೂಡ ಬರುತ್ತೆ. ಯಾಕೆಂದರೆ ಈ ವಿಡಿಯೋ ಕೂಡ ಲೆಂದಿ ಆಗಿರೋದರಿಂದ ಪಾರ್ಟ್ 3 ಮಾಡಿದ್ದೀನಿ. ಅದರಲ್ಲಿ ಲಾಸ್ಟಿಗೆ ಗೋಲ್ಡನ್ ರೂಲ್ಸ್ಗಳಿದ್ದಾವೆ 7, ಅವುಗಳನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ಮಾತ್ರ ಈ ವಿಡಿಯೋವನ್ನು ಕೊನೆವರೆಗೆ ನೋಡಬೇಕು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ. ಗೌರವವೇ ಸಂಬಂಧಗಳ ಬಲ. ಒಂದು ಮನೆಯಲ್ಲಿ ಪ್ರೀತಿ ಇರಬಹುದು, ಆದರೆ ಗೌರವ ಇಲ್ಲದಿದ್ದರೆ ಆ ಸಂಬಂಧ ಹೆಚ್ಚು ದಿನ ಉಳಿಯುವುದಿಲ್ಲ. ರೆಸ್ಪೆಕ್ಟ್ ಈಸ್ ಫ್ರೀ ಬಟ್ ಇಟ್ ಈಸ್ ಫ್ರೀಸ್ಲೆಸ್ ಅಂತ ಕೂಡ ಹೇಳ್ಬೋದು. ಮನೆಯ ಪ್ರತಿಯೊಬ್ಬರ ಮಾತನ್ನು ಕೇಳಿ, ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಕೊಡಿ. ಮಕ್ಕಳನ್ನು ಗೌರವದಿಂದ ಮಾತನಾಡಿಸಿ, ಹಿರಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಪಬ್ಲಿಕ್ನಲ್ಲಿ ಅವಮಾನ ಮಾಡಬೇಡಿ. ಇದು ಒಂದು ಸ್ವಲ್ಪ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಬರುತ್ತದೆ. ಅದರಲ್ಲೇ ಈ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು, ವರ್ಕ್ ಮ್ಯಾನೇಜ್ಮೆಂಟ್ ಕೂಡ ಇರುತ್ತದೆ. ಕೆಲಸ ಎಲ್ಲರ ಜವಾಬ್ದಾರಿ ಅಲ್ವಾ ಫ್ರೆಂಡ್ಸ್. ಮನೆ ಅಂದರೆ ಒಬ್ಬರ ಹೊಣೆಗಾರಿಕೆ ಅಲ್ಲ, ಅದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಎಲ್ಲರೂ ಟೀಮ್ ವರ್ಕ್ ಮಾಡಿದರೆ ಮಾತ್ರ ಎಲ್ಲ ಸಾಧ್ಯ. ಒಬ್ಬರು ಮಾತ್ರ ಎಲ್ಲ ಕೆಲಸ ಮಾಡಿದರೆ ಅವರಿಗೆ ಆಯಾಸ ಬರುತ್ತದೆ ಅಲ್ವಾ. ಮನೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸಹಾಯ ಮಾಡಬೇಕು. ಚಿಕ್ಕ ಮಕ್ಕಳು ತಮ್ಮ ಆಟಿಕೆಗಳನ್ನು ಜೋಡಿಸ್ಕೊಳ್ಬೋದು. ಗಂಡ ಹೆಂಡತಿಯ ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ಬೋದು. ಹೆಂಡತಿ ಹಣದ ಪ್ಲಾನಿಂಗಲ್ಲಿ ಪಾಲ್ಗೊಳ್ಬೋದು. ಇದರಿಂದ ಕೆಲಸ ಕಡಿಮೆ ಆಗುವುದಿಲ್ಲ, ಮನಸ್ಸಿನ ಭಾರವು ಕಡಿಮೆ ಆಗುತ್ತದೆ. ಸಂತೋಷದ ಮನೆಯ ರಹಸ್ಯ ಅಂದರೆ ಇದೆಯಾ. ಇದರಲ್ಲಿ ಮತ್ತೆ ಒಂದು ಮ್ಯಾನೇಜ್ಮೆಂಟ್ ಬರುತ್ತೆ, ಏನು ಗೊತ್ತಾ, ಕಮ್ಯುನಿಕೇಷನ್ ಮನೆಯಲ್ಲಿ ಚೆನ್ನಾಗಿರಬೇಕು. ಯಾವ ರೀತಿಯ ಕಮ್ಯುನಿಕೇಷನ್ ಮನೆಯಲ್ಲಿ ಇರಬೇಕು. ಮಾತನಾಡುವ ರೀತಿ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ. ಒಂದು ಮನೆಯ ಒಡೆಯುವುದು ಕಷ್ಟವಲ್ಲ, ಆದರೆ ಒಂದು ಮಾತು ಸಾಕು. ಹಾಗೆಯೇ ಒಂದು ಮನೆಯನ್ನು ಮತ್ತೆ ಕಟ್ಟುವುದು ಕೂಡ ಒಂದು ಒಳ್ಳೆಯ ಮಾತಿನಿಂದಲೇ ಸಾಧ್ಯ. ನಾವು ಕೆಲವೊಮ್ಮೆ ಮನೆಯವರ ಜೊತೆ ಮಾತನಾಡುವುದಕ್ಕಿಂತ ಮೊಬೈಲ್ ಜೊತೆ ಹೆಚ್ಚು ಸಮಯ ಕಳೆಯುತ್ತೇವೆ ಅಲ್ವಾ. ಅದೇ ಕಾರಣಕ್ಕೆ ಒಂದೇ ಮನೆಯಲ್ಲಿ ಇದ್ರೂ ಮನಸ್ಸುಗಳು ದೂರವಾಗ್ತಾ ಇರ್ತವೆ. ಪ್ರತಿದಿನ ಕನಿಷ್ಠ 15 ಅಥವಾ 20 ನಿಮಿಷ ಕುಟುಂಬದವರ ಜೊತೆ ಕುಳಿತು ಮಾತನಾಡಿ ಫ್ರೆಂಡ್ಸ್. ಅವರ ದಿನ ಹೇಗಿತ್ತು ಎಂದು ಕೇಳಿ, ಅವರ ಸಮಸ್ಯೆಗಳನ್ನು ಕೇಳಿ. ಸಲಹೆ ಕೊಡುವುದಕ್ಕಿಂತ ಮೊದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಲಿಸನ್ ಟು ಅಂಡರ್ಸ್ಟ್ಯಾಂಡ್, ನಾಟ್ ಟು ರಿಪ್ಲೈ. ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಪ್ರೀತಿಸುತ್ತೇವೆ ಎಂದರೆ ಅವರ ಮಾತುಗಳನ್ನು ಕೇಳಲು ಸಮಯ ಕೊಡಬೇಕು. ಹ್ಯಾಂಗರ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಇದರಲ್ಲಿ ಇದೆ. ಇದು ಏನಪ್ಪ ಅಂದ್ರೆ ಕೋಪ ಮನೆಯೊಳಗೆ ಹಾಡಲು ಬಿಡಬೇಡಿ ಫ್ರೆಂಡ್ಸ್. ಕೋಪ ಎಲ್ಲರಿಗೂ ಬರುತ್ತದೆ, ಆದರೆ ಕೋಪ ಬಂದಾಗ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನವನ್ನೇ ಬದಲಾಯಿಸಬಹುದು. ಕೋಪ ಬಂದಾಗ ತಕ್ಷಣ ಉತ್ತರ ಕೊಡಬೇಡಿ. ಸ್ವಲ್ಪ ಸಮಯ ಮೌನವಾಗಿರಿ, ಆಳವಾಗಿ ಉಸಿರಾಡಿ, ನಂತರ ಮಾತನಾಡಿ. ಏಕೆಂದರೆ ಕೋಪದಲ್ಲಿ ಹೇಳಿದ ಮಾತುಗಳು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಮಾತುಗಳು ಗಾಯವನ್ನು ಮಾಡಬಹುದು. ಆ ಗಾಯ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಮನಸ್ಸಿಗೆ ವರ್ಷಗಳ ಕಾಲ ಉಳಿಯುತ್ತದೆ ಅಲ್ವಾ. ಮನೆಯಲ್ಲಿ ಟ್ರಸ್ಟ್ ಇರಬೇಕು. ನಂಬಿಕೆ ಇಲ್ಲದ ಮನೆಗೆ ನೆಮ್ಮದಿನೇ ಇಲ್ಲ. ಒಂದು ಮನೆಯಲ್ಲಿ ದೊಡ್ಡ ಆಸ್ತಿ ಅಂದರೆ ಹಣವಲ್ಲ, ಟ್ರಸ್ಟ್, ನಂಬಿಕೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದ್ದರೆ ಸಮಸ್ಯೆಗಳು ಬಂದರೂ ಕುಟುಂಬ ಒಟ್ಟಾಗಿ ನಿಂತುಕೊಳ್ಳುತ್ತದೆ. ಆದರೆ ಅನುಮಾನ ಶುರುವಾದರೆ ಪ್ರೀತಿ ನಿಧಾನವಾಗಿ ಕಡಿಮೆ ಆಗುತ್ತದೆ. ಯಾವ ಸಂದರ್ಭದಲ್ಲಾದರೂ ಸತ್ಯವನ್ನು ಹೇಳಿ. ಸಣ್ಣ ಸುಳ್ಳು ಕೂಡ ದೊಡ್ಡ ನಂಬಿಕೆಯನ್ನು ಮುರಿಯಬಹುದು ಅಲ್ವಾ. ಮಕ್ಕಳಿಗೆ ನಾವು ಕೊಡುವ ದೊಡ್ಡ ಉಡುಗೊರೆ ಅಂದರೆ ಏನು ಗೊತ್ತಾ, ಮಕ್ಕಳು ನಾವು ಹೇಳುವುದನ್ನು ಮಾತ್ರ ಕಲಿಯುವುದಿಲ್ಲ. ನಾವು ಏನು ಹೇಳ್ತೀವೋ ಅದನ್ನು ಖಂಡಿತವಾಗಿ ಅವರು ಕಲಿಯುವುದೇ ಇಲ್ಲ. ನಾವು ಮಾಡುವುದನ್ನು ನೋಡಿ ಕಲಿಯುತ್ತಾರೆ. ನೀವು ಮನೆಯೊಳಗೆ ಗೌರವದಿಂದ ಮಾತನಾಡಿದರೆ ಅವರು ಅದನ್ನೇ ಕಲಿಯುತ್ತಾರೆ. ನೀವು ಯಾವಾಗಲೂ ಜಗಳ ಮಾಡಿದರೆ
ಅದನ್ನು ಕೂಡ ಅವರು ಕಲಿತಾ ಹೋಗ್ತಾರೆ. ಯಾಕೆಂದರೆ ಅಪ್ಪ ಅಮ್ಮ ಮನೆಯಲ್ಲಿ ಜಗಳ ಮಾಡ್ತಾರೆ, ನಾವು ಜಗಳ ಮಾಡೋಣ ಅಂತ ಕಲಿತಾ ಹೋಗ್ತಾರೆ. ಮಕ್ಕಳಿಗೆ ದುಬಾರಿ ಆಟಿಕೆಗಳಿಗಿಂತ ಒಳ್ಳೆಯ ಸಂಸ್ಕಾರ ದೊಡ್ಡ ಉಡುಗೊರೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಪಾಸಿಟಿವ್ ಹೋಮ್ ಎನ್ವೈರ್ಮೆಂಟ್ ಇರಬೇಕು ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನ್ವೈರ್ಮೆಂಟ್ ಇರಬೇಕು. ಪ್ರತಿದಿನ ಬೆಳಗ್ಗೆ ಒಂದು ನಗು, ಒಂದು ಶುಭೋದಯ, ಒಂದು ಧನ್ಯವಾದ, ಒಂದು ಕ್ಷಮೆ, ಈ 4 ಪದಗಳು ಮನೆಯ ವಾತಾವರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಮನೆಯಲ್ಲಿ ಒಳ್ಳೆಯ ಮಾತುಗಳು ಹೆಚ್ಚು ಕೇಳಿಸಲಿ, ಪ್ರೋತ್ಸಾಹದ ಮಾತುಗಳು ಹೆಚ್ಚಿರಲಿ, ಎಲ್ಲರೂ ಒಂಥರ ಪ್ರೋತ್ಸಾಹ ಕೊಡ್ತಾ ಇರಬೇಕು, ಸಪೋರ್ಟ್ ಮಾಡ್ತಾ ಇರಬೇಕು. ನಿಂದನೆಯ ಮಾತುಗಳು ಕಡಿಮೆಯಾಗಲಿ, ಅಂದರೆ ನಾವು ಯಾರಿಗೂ ನಿಂದನೆ ಮಾಡಬಾರ್ದು, ಅವನ್ನೆಲ್ಲ ಬಿಟ್ಟು ಬಿಡಬೇಕು. ನೆಗೆಟಿವ್ ಎನರ್ಜಿ ಇರುವ ಮನೆಗೆ ಯಾರೂ ಇಷ್ಟಪಡುವುದಿಲ್ಲ. ನೆಗೆಟಿವ್ ಎನರ್ಜಿ ಇರ್ತದಲ್ಲ, ಆ ಮನೆಯನ್ನು ಯಾರೂ ಇಷ್ಟಪಡುವುದಿಲ್ಲ. ಪಾಸಿಟಿವ್ ಎನರ್ಜಿ ಇರುವ ಮನೆಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಸಂತೋಷ ಹೊರಗಿನಿಂದ ಬರುವುದಿಲ್ಲ ಫ್ರೆಂಡ್ಸ್, ಇದನ್ನು ನಾವು ಮನೆಯೊಳಗಡೆನೇ ಸೃಷ್ಟಿಸಿಕೊಳ್ಬೇಕು. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿ, ಒಂದು ಒಳ್ಳೆಯ ಮಾತನಾಡಿ, ಒಂದು ಒಳ್ಳೆಯ ಮಾತನ್ನು ಹೇಳಿ, ಒಂದು ಹೃದಯವನ್ನು ಸಂತೋಷಪಡಿಸಿ. ಆಗ ನಿಮ್ಮ ಜೀವನವು ನಿಧಾನವಾಗಿ ಆರಂಭವಾಗುತ್ತದೆ, ಸಂತೋಷವಾಗಿ ಇರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಕೂಡ ಲೆಂದಿ ಆಗುತ್ತೆ ಅಂತ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಪಾರ್ಟ್ 3ಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುತ್ತದೆ ಮನೆಯ ಮ್ಯಾನೇಜ್ಮೆಂಟ್. ಓಕೆ, ಥ್ಯಾಂಕ್ ಯು.